ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸಂಭ್ರಮ. ಮೊದಲಿಗೆ ಎಣ್ಣೆ ಸ್ನಾನ ಮಾಡೋದು. ಎಲ್ಲರೂ ಎಣ್ಣೆ ಸ್ನಾನ ಮಾಡಿದ್ವಿ. ಮಾಡಿ ದೇವ್ರ ಪೂಜೆ ಇದು ಎಲ್ಲ ಬೇವಿನ ಹೂವು, ಬೇವು, ಬೆಲ್ಲ, ಮಾವಿನಕಾಯಿ ಇಟ್ಟು ದೇವ್ರ ಮುಂದೆ ಹಣ್ಣು ಎಲ್ಲ 5 ಥರದ ಹಣ್ಣಿಟ್ಟು ದೇವ್ರ ಪೂಜೆ ಮಾಡಿ ಈ ಥರ ಮಾಡ್ತೀವಿ ನಾವು. ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ರದ್ದು ಒಂದು ಥರ. ಆಮೇಲೆ ಗೋಮಾತೆಗೆ ಪೂಜೆ ಮಾಡ್ಕೊಂಬಂದ್ವಿ. ಹೊರಗೆ ಬಾಗಿಲ್ದಾಗ ಬಂದಿತ್ತು. ಗೋಮಾತೆಗೆ ಪೂಜೆ ಮಾಡಿ ಮನೆಯೆಲ್ಲ ಸಾರಿಸಿ ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಗೋಮಾತೆ ಪೂಜೆ ಮಾಡಿ ಅದಕ್ಕೆ ಧಾನ್ಯ ಇಟ್ಟು ಅಕ್ಕಿ ಬೆಲ್ಲ ಹಣ್ಣು ಕೊಟ್ಟು ಪೂಜೆ ಮಾಡಿ ಇವತ್ತು ಎಲ್ಲರಿಗೂ ಶುಭ ಆಗಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಮುಕ್ಕೋಟಿ ದೇವ್ರುಗಳು ಇರ್ತಾವೆ ಇಲ್ಲಿ ಗೋಮಾತೆಯಲ್ಲಿ. ಈಗ ಬೇವು ಮಾಡೋದು ತೋರಿಸ್ತೀನಿ. ಒಂದು ಕೆ ಜಿ ಕಡಲೆ ಇದ್ದರೆ ಅದಕ್ಕೆ 1.5 ಕೆ ಜಿ ಬೆಲ್ಲ ಹಾಕ್ತೀವಿ ನಾವು. 1.5 ಕೆ ಜಿ ಬೆಲ್ಲ ಅದನ್ನೆಲ್ಲ ಇದು ಪುಟಾಣಿನ ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲ ಮೆತ್ತಗೆ ಜಜ್ಜಿ ಈ ಥರ ಕೂಡಿಸ್ಕೊಂಡು ಅದನ್ನು ಮತ್ತು ಮಿಕ್ಸಿ ಮಾಡಿ ಈ ಥರ ಮಾದಲಿ ಆದಂಗೆ ಪೌಡ್ರ್ ಆದಂಗೆ ಆಗ್ತದೆ. ಮಾದಲಿನೂ ಇದೇ ಥರ ಮಾಡ್ತೀವಿ ನಾವು, ಗೋಧಿ ಮಾದಲಿ. ಅದಕ್ಕೆ ಬೇಕಾಗೋದು ಕಲ್ಸಕ್ರೆ, ಜಾಜಕಾಯಿ, ಲವಂಗ, ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಇದು ಶುಂಠಿ, ಗೋಡಂಬಿ, ದ್ರಾಕ್ಷಿ, ಗೇರು ಬೀಜ, ಕಸಕಸಿ, ಬೇವಿನ ಹೂವು ಒಟ್ಟು 16 ದಿನಸು ಬೇಕು ಇದಕ್ಕೆ. ಇವೆಲ್ಲ ಹಾಕ್ತೀವಿ. ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿ ಮಾಡಿ ಹಾಕೋದು. ಮಿಕ್ಸಿ ಮಾಡಿ ಹಾಕ್ತಾರೆ. ಸ್ವಲ್ಪ ಹಂಗೆ ಪೀಸ್ ಮಾಡಿ ಹಾಕ್ಬೋದು. ಮಕ್ಕಳು ತಿನ್ನಲ್ಲ ಅಂತ ಕೆಲವರು ಮಿಕ್ಸಿ ಮಾಡಿ ಹಾಕ್ಬಿಡ್ತಾರೆ. ಇದಕ್ಕೆ ಮಾವಿನಕಾಯಿ ತುರಿ ಅದು 1 ಕೆ ಜಿಗೆ ಒಂದು ಅರ್ಧ ಹೋಳು ತುರಿದು ಅದು ಮಾವು ಬೇವು ಅಂತ ಶಾಸ್ತ್ರ. ಈ ಥರ ಎಲ್ಲ ಹಾಕೋದು. ಈಗ ಒಣ ಕೊಬ್ಬರಿ 1-2 ಬಟ್ಲ ಕೊಬ್ಬರಿ ತುರಿದು ಹಾಕಿ ಇದೆಲ್ಲ ಪುಡಿ. ಅದು ಏಲಕ್ಕಿ, ಗೋಡಂಬಿ, ಇದು ಕಸಕಸಿ, ಬಾದಾಮಿ, ಜಾಜಕಾಯಿ ಎಲ್ಲ ಹಾಕಿ ಪುಡಿ ಮಾಡಿ ಮಿಕ್ಸಿ ಮಾಡಿ ಉತ್ತತ್ತಿ ಈ ಗಡಿಗೆ ಒಳಗೆ ನಾವು ಕಲಸಿರ್ತೀವಿ. ಯಾಕಂದ್ರೆ ಗಡಿಗೆ ಒಳಗೆ ತಣ್ಣಗಿರ್ತೈತಿ. ಆಮೇಲೆ ಬೇವು ಕಲಿಸ್ಬೇಕಂತಂದ್ರೆ ನೀರು ಬೇವು ಅಂತ ಅಂತಾರೆ ಇಲ್ಲೆಲ್ಲ ನಮ್ಮ ಕಡೆ. ಅದ್ರಾಗ ಕಲಸಿ ಬೆಳಗ್ಗೆ ಕಲಸಿಟ್ಬಿಡ್ತೀವಿ. ಮಧ್ಯಾಹ್ನ ನಾವು ಊಟ ಮಾಡೋ ಅಷ್ಟೊತ್ತಿಗೆ ತಣ್ಣಗಾಗಿರ್ತೈತೆ, ಚೆನ್ನಾಗಿರ್ತೈತಿ. ಅದಕ್ಕೆಲ್ಲ ನೀಟಾಗಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತೀವಿ. ಹುಣಸೆ ಹುಳಿ ಹಾಕಿ ಕಲಸಿ ಎಲ್ಲ ಸಾಮಾನು ಹಾಕಿರ್ತೈತಿ. ಆಮೇಲೆ ಹಸಿ ದ್ರಾಕ್ಷಿ ದೇಹಕ್ಕೆ ತಂಪಾಗ್ತೈತಿ. ಅದು ಬಾಯಿಗೆ ಸಿಕ್ಕಂಗೆಲ್ಲ ಚೆನ್ನಾಗಿ ರುಚಿ ಬರ್ತೈತಿ ಬಾಯಲ್ಲಿ ತಿನ್ನೋಕ್ಕೆ. ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕೋದಿಲ್ಲ. ನಾವು ಹಾಕ್ತೀವಿ. ಈಗ ಎಲ್ಲ ರೆಡಿ ಆಯಿತು. ಈಗ ಗಡಿಗೆಗೆ ಪೂಜೆ ಮಾಡಿ ಈ ಥರ ರೆಡಿ ಮಾಡ್ತೀನಿ. ಈಗ ಈ ಥರ ಗಡಿಗೆ ಪೂಜೆ ಮಾಡಿ ಶಾವಿಗೆನ ಬಸ್ಕೊತೀವಿ. ನಾವು ಎಷ್ಟು ಜನ ಇರ್ತೇವೆ ನೋಡ್ಕೊಂಡು ಬಸ್ಕೋಬೋದು. 1 ಸೀವಿಡಾಗಲಿ 2 ಸೀವಿಡಾಗಲಿ. ನಾವು 4 ಮಂದಿಗೆ 1 ಸೀವಿಡು. ಅದು ಜಾಸ್ತಿ, ಕೆಲವರು ಜಾಸ್ತಿ ಮಾಡಲ್ಲ. ಇನ್ನು ಅರ್ಧ ಸೀವಿಡು ಹಾಕಿದ್ರೆ ಸಾಕು. ಇದು 4 ಮಂದಿ ಉಣ್ಬೋದು ಇಷ್ಟು. ಅದು ಅಷ್ಟು ಕಲಸಿಲ್ಲ ನಾವು, ಪುಡಿ ಹಂಗೆ ಇಟ್ಕೊಂಡಿರ್ತೀವಿ. ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಈಗ ದೇವ್ರನ್ಯಾಗ ಇದು ಬೇವು ಈ ಕಡೆ ಶಾವಿಗೆ ಬಸ್ತು ಅದನ್ನು ಇಟ್ಟು ದೇವ್ರಿಗೆ ನೈವೇದ್ಯ ಮಾಡೋದು. ಈ ಥರ ಇರ್ತೈತೆ. ಈ ಥರ ತಟ್ಟೆಗೆ ಹಾಕ್ಯಂಡು ಬೇವು ಕಲಸಿದ್ದದು ಈ ಕಡೆ ಶಾವಿಗೆ ಇಟ್ಕೊಂಡು ತುಪ್ಪ ಹಾಕ್ಯಂಡು ತಿಂತೀವಿ. ಕೆಲವ್ರು ಹಾಗೆ ಒಣ ಪುಡಿನ ಅದಕ್ಕೆ ಬಟ್ಲ ಹಾಕ್ಕೊಂಡು ತುಪ್ಪ ಹಾಕ್ಯಂಡು ಹಾಲು ಹಾಕ್ಯಂಡು ಹಾಗೆ ತಿಂತಾರೆ. ಕೆಲವ್ರಿಗೆ ಹಂಗೆ ಇಷ್ಟ, ನಮಗೆ ಹಿಂಗೆ ಇಷ್ಟ. ಹೀಗೂ ಮಾಡ್ತಾರೆ, ಹಾಗೂ ಮಾಡ್ತಾರೆ.
ಕೆಲವರು ಶಾವಿಗೆ ಊಟ ಮಾಡೋದೇ ಇಲ್ಲ.